3000ಕ್ಕೂ ಅಧಿಕ ಹಾಡುಗಳನ್ನ ರಚಿಸಿ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಸೈಮಾ 2025 ಅವಾರ್ಡ್ನ ತಮ್ಮ ಮುಡಿಗೇರಿಸಿಕೊಂಡಿರುವಂತಹ ಸಾಹಿತಿ ವಿ ನಾಗೇಂದ್ರ ಪ್ರಸಾದ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅದರಲ್ಲೂ ಸಹ ಈ ಬಾರಿ ರಿಲೀಸ್ ಆದಂತಹ ಕೃಷ್ಣ ಪ್ರಣಯ ಸಖಿ ಚಿತ್ರದ ದ್ವಾಪರ ಹಾಡು ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಆ ಸಂದರ್ಭದಲ್ಲಿ ಈ ಒಂದು ಹಾಡಿಗೆ ಬೆಸ್ಟ್ ಲಿರಿಸಿಸ್ಟ್ ಅವಾರ್ಡ್ನ ಪಡೆದಿರುವಂತಹ ವಿ ನಾಗೇಂದ್ರ ಪ್ರಸಾದ್ ಸರ್ ಮೊದಲದಾಗಿ ಕಾಂಗ್ರ್ಯಾಚುಲೇಷನ್ಸ್. ನಿಮಗೆ ಅವಾರ್ಡ್ಗಳು ನಿಮಗೆ ಹೊಸದಲ್ಲ ಸರ್, ಆದರೂ ಈ ಬಾರಿಯ ಸೈಮಾ 2025 ಅವಾರ್ಡ್ ಹೇಗೆ ಅನಿಸ್ತಾ ಇದೆ? ಇಲ್ಲ, ಖುಷಿ ಆಗುತ್ತೆ. ಅವಾರ್ಡ್ ಬಂದಾಗ ಸಹಜವಾಗಿ ಸಂತೋಷ ಆಗುತ್ತೆ. ಸೈಮಾ ಈ ಒಂದು 13 ವರ್ಷಗಳಿಂದ ಕೊಡ್ತಿದ್ದಾರೆ. ಇದು 13ನೇ ಎಡಿಷನ್. ಇದು ಸೈಮಾ ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ಸೈಮಾ ಪ್ರಶಸ್ತಿ ಅಂತ. ಇನ್ನೊಂದು ಕಡೆ ನೋಡ್ತಿದ್ದೆ, ಪ್ರತಿಷ್ಠಿತ ಸೈಮಾ ಪ್ರಶಸ್ತಿ ಅಂತ. ಪ್ರತಿಷ್ಠಿತ ಸೈಮಾ ಪ್ರಶಸ್ತಿ ಅಂತಾರೆ, ಎಲ್ಲವೂ ಪ್ರತಿಷ್ಠಿತನೇ. ಅದು ಇದೊಂದೇ ಅಂತ ಅಲ್ಲ. ಯಾಕೆಂದರೆ ಪ್ರೈವೇಟ್ ಖಾಸಗಿ ಪ್ರಶಸ್ತಿಗಳಿವೆಲ್ಲ. ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಡೋದು ಸರ್ಕಾರಿ ಪ್ರಶಸ್ತಿಗಳು, ಅದರ ಪ್ರಾಶಸ್ತ್ಯನೇ ಬೇರೆ. ಈ ಪ್ರೈವೇಟ್ ಪ್ರಶಸ್ತಿಗಳಲ್ಲಿ ಬೇರೆ ಬೇರೆ, ಅಂದರೆ ಪ್ರತಿಯೊಂದು ಪ್ರಶಸ್ತಿಗೂ ಒಂದು ಬೇರೆ ಬೇರೆ ಮಾನದಂಡಗಳಿರ್ತವೆ. ಸೈಮಾ ಪ್ರಶಸ್ತಿಗೂ ಅದರದೇ ಆದ ಮಾನದಂಡ ಇದೆ. ಸಿಕ್ಕಿದ ಖುಷಿ ಇದೆ. ಏನಾದರೂ ನೆನಪಿದೆಯಾ ಸರ್, ಫಸ್ಟ್ ಅವಾರ್ಡ್ ಯಾವಾಗ ತಗೊಂಡಿದ್ರಿ ನೀವು ಅಂತ? ನಾನು ಫಸ್ಟ್ ಅವಾರ್ಡ್ ತಗೊಂಡಿದ್ದ ಸಿರಿಗಂಧ ಪ್ರಶಸ್ತಿ ಅಂತ 2001ನೇ ಇಸ್ವಿಲೋ 2ನೇ ಇಸ್ವಿಲೋ ಸಿರಿಗಂಧ ಪ್ರಶಸ್ತಿ ನನ್ನ ಮೊದಲ ಪ್ರಶಸ್ತಿ ಸಿನಿಮಾಗೆ. ಅದಕ್ಕೆ ಹಿಂದಿಂದ ಬಿಟ್ಬಿಡಿ, ನಾನು ರಂಗಭೂಮಿದು ಅಥವಾ ಬೇರೆ ಬೇರೆ ಸಿನಿಮಾಗೆ ಬಂದಮೇಲೆ ಅದು ಮೊದಲ ಪ್ರಶಸ್ತಿ. ನೆನಪಿದೆ, ನಾನು ಎಷ್ಟು ಜನ ನನ್ನನ್ನು ಕರೆದು ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಪ್ರಶಸ್ತಿಗಳು, ಬಿರುದುಗಳು ಎಲ್ಲವನ್ನೂ ಪ್ರೀತಿಯಿಂದ ಸ್ವೀಕರಿಸಿದ್ದೀನಿ. ಎಲ್ಲ ನೆನಪಿರುತ್ತೆ. ಸದ್ಯಕ್ಕೆ ಆಲ್ಮೋಸ್ಟ್ ಅಂದರೆ ಒಂದು ಅಂದಾಜು ಎಷ್ಟು ಪ್ರಶಸ್ತಿಗಳು ನಿಮ್ಮ ಮನೆಯಲ್ಲಿ ನೀವು ಇಟ್ಕೊಂಡಿದ್ದೀರಾ? ಇಲ್ಲ, ಅದು ಹೇಳಿದ್ರೆ ಸುಮ್ಮನೆ ಉತ್ಪ್ರೇಕ್ಷೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಇದೆ, ಅದಂತೂ ಸತ್ಯ. ನಾನು ಇಲ್ಲಿ ನಿಮ್ಗೇನು ಕಾಣಿಸ್ತಿದೆ, ಇದು 10%. ಇಡೋಕ್ಕೆ ಅಂತ ಒಂದು ರೂಮ್ ಮಾಡಿದ್ದೀನಿ. ಮಾಡ್ಬೇಕು ಅಂತಾರೆ ಕೆಲವರು. ನಾನು ಮಾಡಿಬಿಟ್ಟಿದ್ದೀನಿ. ಎಕ್ಸಿಬಿಷನ್ ಮಾಡಲ್ಲ, ಎಕ್ಸಿಬಿಟ್ ಮಾಡಲ್ಲ. ಅದನ್ನ ನನ್ನ ಖುಷಿಗೆ ಇಟ್ಕೊಂಡಿದ್ದೀನಿ. ಎಕ್ಸಿಬಿಟ್ ಮಾಡೋದು ಅಂತ ಏನು ಯಾವತ್ತೂ ಇಲ್ಲ ನನಗೆ ಆ ಥರದ್ದು. ಸರ್, ಈ ಪ್ರಶಸ್ತಿಗಳು ಹೊಸದಲ್ಲ, ಹೌದು. ಆದ್ರೆ ಕೊಟ್ಟಾಗ ಆ ಪ್ರೋತ್ಸಾಹ ಇರ್ಬೋದು, ಆ ಖುಷಿ ಖಂಡಿತವಾಗ್ಲೂ ಆ ವ್ಯಕ್ತಿಗೆ ಇರುತ್ತೆ. ಯಾಕಂತ ಹೇಳಿದ್ರೆ ಅವರು ಪಟ್ಟಂತಹ ಪರಿಶ್ರಮಕ್ಕೆ ಅದು ಪ್ರತಿರೂಪವಾಗಿ ಸಿಗುವಂಥದ್ದು. ಆದ್ರೆ ಎಲ್ಲೋ ಇತ್ತೀಚೆಗೆ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ತಿದೆಯಾ ಅಂತ. ಯಾಕಂದ್ರೆ ಕವಿರಾಜ್ ಸರ್ ಪೋಸ್ಟ್ ಮಾಡ್ಕೊಂಡಿದ್ರು FB ನಲ್ಲಿ, ಇದೇ ಸೈಮಾ ಅವಾರ್ಡ್ ಪ್ರಶಸ್ತಿ ಬಗ್ಗೆ 12 ವರ್ಷಗಳ ಹಿಂದೆ ನಾನು ಕೊಟ್ಟಿದ್ದು. ಅದಾದ್ಮೇಲೆ ಒಂದು ಕಿರಿಕಾಯ್ತು ನನಗೆ ದುಬೈನಲ್ಲಿ. ಅದಾದ್ಮೇಲೆ 12 ವರ್ಷಗಳಾದ್ಮೇಲೆ ಯಾವುದೇ ರೀತಿ ನನ್ನ ಹೆಸರು ನಾಮಿನಿ ಕೂಡ ಹೋಗ್ತಿಲ್ಲ, ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಿದ್ದಾರೆ ಅಂತ. ನೋಡಿ, ನಾನು ಇದು ಓದಿಲ್ಲ, ಎಷ್ಟು ಕರೆಕ್ಟ್ ಅದು. ನಾನು ಕವಿರಾಜ್ ಮಾತಿಗೆ ನನ್ನ ಸಹಮತ ಇದೆ. 13ನೇ ಅವತರಣಿಕೆ ಇದು ಅಂತ ಹೇಳಿದೆ ನಾನು. 13 ವರ್ಷದಲ್ಲಿ ನನಗೆ ಸೈಮಾ ಅವಾರ್ಡೇ ಬಂದಿಲ್ಲ. ಈ 13 ವರ್ಷವೂ ನನ್ನ ಹೆಸರು ನಾಮಿನೇಷನ್ಲಿದೆ, ನಾಮಿನಿ ಆಗಿದ್ದೀನಿ. ಸೊ ನನಗೆ ಬಂದಿಲ್ಲ ಅಂದರೆ ನಾನು ಅದನ್ನು ಗಮನಿಸಿದ್ದೀನಿ. ಏನು ಗೊತ್ತಾ, ಪ್ರಶಸ್ತಿಗೆ ಕೆಲವರು ಹಾಡು ಚೆನ್ನಾಗಿರಬೇಕು, ಇದಿರಬೇಕು, ಅದಿರಬೇಕು, ಸಾಹಿತ್ಯಿಕವಾಗಿರಬೇಕು, ಹೀಗೆ ಒಂದು ಮಾನದಂಡ ಇಟ್ಕೊಂಡು ಕೊಡೋ ಪ್ರಶಸ್ತಿ ಬೇರೆ. ಈ ಪ್ರಶಸ್ತಿ ಪಡೆದವರಿಗೆ ಇದಿರಬೇಕು, ಅದಿರಬೇಕು ಅಂತ ಏನೇನೋ ಕೆಲವು ಮಾನದಂಡಗಳಿರುತ್ತೆ, ಅದು ಬೇರೆ. ಸೊ ಅದನ್ನು ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಹಾಕ್ಕೋತಾರೆ. ಸೈಮಾದವ್ರು ಏನು ಲೆಕ್ಕಾಚಾರ ಹಾಕ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ನನ್ನ ಅಪ್ಪ ಐ ಲವ್ ಯುಗಿಂತ ಬೆಸ್ಟ್ ಸಾಂಗ್ ಯಾವುದಿತ್ತೋ ಆ ವರ್ಷ ನನಗೆ ಗೊತ್ತಿಲ್ಲ. ನೀನೇ ರಾಮ ನೀನೇ ಶ್ಯಾಮಗಿಂತ ಬೆಸ್ಟ್ ಸಾಂಗ್ ಯಾವುದಿತ್ತೋ ನನಗೆ ಗೊತ್ತಿಲ್ಲ. ಸೊ ಹೀಗೆ 13 ವರ್ಷವೂ ನನ್ನ ಒಂದು ಒಳ್ಳೆ ಹಾಡು ಸಿಕ್ಕಿಲ್ಲ ಸೈಮಾದವ್ರಿಗೆ. ಈ ವರ್ಷ ಸಿಕ್ಕಿದೆ ಅಷ್ಟೇ. ಅದನ್ನೇ ನಾನು ಜಾಸ್ತಿ ಡಿಬೇಟ್ ಮಾಡೋಂಥದ್ದೇನಿಲ್ಲ. ಪ್ರಶಸ್ತಿ ಕೊಟ್ಟರು ನನಗೇನು ಕಿರೀಟ ಬರೋದು ಏನಿಲ್ಲ, ಬೀಳೋದು ಏನಿಲ್ಲ. ಸಮಚಿತ್ತನಾಗಿ ಅವತ್ತಿಂದ ಇದ್ದೀನಿ, ಮುಂದೇನೂ ಇರ್ತೀನಿ ಅಷ್ಟೇ. ಅಂದ್ರೆ ಈ ಅವಾರ್ಡ್ ಫಂಕ್ಷನ್ಗಿಂತ ಸೈಮಾದೇ ಪ್ರತಿ ಬಾರಿ ಕಿರಿಕಾಗ್ತಾ ಇರುವಂತದ್ದು. ಅದರಲ್ಲೂ ಸಹ ಕನ್ನಡಿಗರನ್ನ ಕೊನೆಯದಾಗಿ ಅವಾರ್ಡ್ ಕೊಡುವಂಥದ್ದು ಇರ್ಬೋದು. ಎಲ್ಲ ಎದ್ದು ಹೋಗ್ಬಿಟ್ಟಿರ್ತಾರೆ, ಯಾರು ಇರ್ತಾರೆ ನೋಡಕ್ಕೆ ನಮ್ಮ ಕನ್ನಡ ಸ್ಟಾರ್ಸ್ನ ಅಂತ. ಸುದೀಪ್ ಸರ್ ಅಂತೂ ಮೊದಲೇದಾಗಿ
ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಅವ್ರ ಪರವಾಗಿ ನೀವು ಅವರ ಒಂದು ಪ್ರಶಸ್ತಿ ಸ್ವೀಕಾರ ಮಾಡಿದ್ರಿ. ಅಂತ ಸಂದರ್ಭದಲ್ಲಿ ಆಕ್ಚುಲಿ ಘಟನೆ ಏನಾಯ್ತು ಸರ್ ಅಲ್ಲಿ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವೀಗ. ಸುದೀಪ್ ಅವರು ಪ್ರಶಸ್ತಿ ಸ್ವೀಕಾರ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಏನು ಸಮಸ್ಯೆ ಆಯ್ತಂದ್ರೆ ಇಡೀ ಆಡಿಟೋರಿಯಂ ಖಾಲಿ. ಒಂದು 10 ಜನ ಕ್ಯಾಮ್ರಾಮೆನ್, ಅವ್ರದ್ದೇ ಕ್ಯಾಮ್ರಾ ಅಂದರೆ ಬೇರೆ ಮೀಡಿಯಾ ಅಲ್ಲ, ಅವ್ರದ್ದೇ ಕ್ಯಾಮ್ರಾ ಸೆಟಪ್ ಇರುತ್ತಲ್ಲ, ಕ್ಯಾಮ್ರಾ ಸೆಟಪ್. ನಾನು ವಿಜಯ್ ಎಲ್ಲ ಬಾಗಿಲಲ್ಲಿದ್ದೀವಿ. ಅಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಬೆಸ್ಟ್ ಹೀರೋ ಅವಾರ್ಡ್ ಅಂತೇಳಿ ಅನೌನ್ಸ್ ಮಾಡ್ತಾರೆ. ನನಗೆ ಆಶ್ಚರ್ಯ ಆಗಿ ತಿರುಗಿ ನೋಡ್ತೀನಿ. ನನಗೆ ನಂಗೆ ನೆನಪು ಇಲ್ಲ, ಲಿಸ್ಟಲ್ಲಿ ಇದೆಯಾ ಇಲ್ವೋ ಗೊತ್ತಿರಲಿಲ್ಲ ಸುದೀಪ್ ಹೆಸರು ಕೂಡ. ತಿರುಗಿ ನೋಡಿದ್ರೆ ಇಡೀ ಖಾಲಿ ಚೇರ್ಗಳಿದೆ. ಅಲ್ಲಿ ಆ್ಯಂಕರ್ ಹೇಳ್ತಾ ಇದ್ದಾರೆ ಸುದೀಪ್ ಹೆಸರು. ತಿರುಗಿ ನೋಡಿ ನನಗೆ ನಗಬೇಕಾ ಅಳಬೇಕಾ ಗೊತ್ತಾಗಲಿಲ್ಲ. ಯಾರು ಹೇಳ್ತಾಯಿದ್ದಾರೆ? ಸುದೀಪ್ ಇಲ್ಲ, ಅಲ್ಲಿ ಜನವೇ ಇಲ್ಲ. ಆಮೇಲೆ ಹಿಂಗೆ ನೋಡಿದೆ, ಆಶ್ಚರ್ಯವಾಗಿ ಹಿಂಗೆ ನೋಡಿದೆ. ಅವ್ರಿಗೆ ಪಾಪ ಆ್ಯಂಕರು ನಮ್ಮವರೇ, ಅವ್ರದ್ದೇ ಅಲ್ಲಿ ಏನು ಅವ್ರ ಆಯೋಜಕರಿಗೆ ಇದಾಗಿರ್ತಾರಲ್ವ, ಅವ್ರೇನೋ ಹೇಳಿರ್ತಾರೆ, ಅದ್ರಂತ ನಡ್ಕೋಬೇಕು. ಅವರು ನೋಡಿ ನಾನೊಬ್ಬನೇ ಕಣ್ಣಿಗೆ ಬಿದ್ದೆ. ನಾನು ವಿಜಯ್ ಇಬ್ಬರು ಇದ್ದೀವಿ, ಇನ್ನು ಇಬ್ಬರು ಮೂವರು ಇದ್ದರು ನಮ್ಮವರೇ, ಎಲ್ಲ ಹೊರಗಡೆ ಇದ್ದಾರೆ, ನಾವಿಬ್ಬರು ಇದ್ದೀವಿ, ನಾನೇ ಕೊನೆಯಲ್ಲಿದ್ದೀನಿ. ನನ್ನ ನೋಡ್ಬಿಟ್ಟು ನಾಗೇಂದ್ರ ಪ್ರಸಾದ್ ಅವ್ರ ವೇದಿಕೆಗೆ ಬರಬೇಕು, ಈ ಅವಾರ್ಡ್ ತಗೋಬೇಕು ಅಂತ. ನಾನು ತಿರುಗಿ ನೋಡಿದೆ, ಏನಪ್ಪ ಏನು ಹೇಳ್ತಿದ್ದೆ, ನಾನು ಯಾಕೆ ಬರಲಿ, ಸುದೀಪ್ ಅವ್ರ ಅವಾರ್ಡ್ ನಾನು ಯಾಕೆ ತಗೊಳ್ಳಿ? ಆ್ಯಂಡ್ ಮೋರ್ ನಗು ಬರ್ತಿದೆ ನನಗೆ, ಇದೇನಿದು ಅವಾರ್ಡ್ ಕೊಡೋ ಹುಟ್ಟ ಇದು ಅಂತ. ಆಗ ವಿಧಿ ಇಲ್ಲ, ಒಂಥರ ಅವ್ರಿಗೂ ಮುಜುಗರ ಆಗಬಾರ್ದು, ನನಗೂ ಮುಜುಗರ, ಏನು ಮಾಡೋದು ಗೊತ್ತಿಲ್ಲ. ನಾನು ಹೋಗಿ ತಗೊಳ್ದೇ ಇದ್ದಿದ್ರೆ ಸುದೀಪ್ ಅವಾರ್ಡು ಮನೆಗೆ ಕಳಿಸಿರೋರು ಇವಾಗಲೂ ಕಳಿಸ್ತಾರೆ, ಅದು ಬೇರೆ ವಿಷಯ. ಆದರೆ ಆ ಅವಾರ್ಡ್ ತಗೊಳ್ಳೋಕ್ಕೆ ಒಬ್ಬ ಕನ್ನಡಿಗನೂ ಇಲ್ವಾ ಅಲ್ಲಿ ಅನ್ನೋದು ಬರುತ್ತಲ್ಲ. ಆ ಕಾರಣಕ್ಕೆ ನಾನು ಹೋಗಿ ತಗೊಂಡು ಅಲ್ಲೇ ಸುದೀಪ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕೆಳಗಿಳಿದು ಬಂದ್ಬಿಟ್ಟೆ. ಹೇಳಿದ್ದು ಕ್ಯಾಮ್ರಾಗೆ, ಜನಕ್ಕಲ್ಲ, ಅಲ್ಲಿ ಜನ ಇರಲಿಲ್ಲ, ಬಂದೆ. ಅದು ಆ ಘಟನೆ ಒಂದು ರೀತಿ ಮುಜುಗರ ಅನ್ಸುತ್ತೆ ಅಲ್ವಾ ಸರ್? ಅಂದ್ರೆ ಆ ಕ್ಷಣಕ್ಕೆ ಆ ಘಟನೆ ನಿಮಗೆ ಅಲ್ಲಿ ಮುಜುಗರ ಅನ್ಸಿದ್ರು ಸಹ ಈಗ ಹೇಳ್ಕೊಂಡ್ ಆದ್ಮೇಲೆ ಸುದೀಪ್ ಅವರ ಫ್ಯಾನ್ಸ್ಗೂ ಬೇಜಾರಾಗುತ್ತೆ. ಈ ರೀತಿ ಆಗ್ಬೇಕಿತ್ತ, ಹೋಗ್ಬೇಕಾ ನಾವು ಇದಕ್ಕೆಲ್ಲ, ಈ ಪ್ರಶಸ್ತಿಗಳಿಗೆ? ಈಗ ನೋಡಿ, ನನಗೆ ಈ ಸೈಮಾ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಯಾವಾಗಲೂ ಸೈಮಾ ಅವಾರ್ಡ್ ಅಂತಾರೆ. ಹೌದಾ, ಓಕೆ, ಅದು ನಮಗೆ ಬರೋದಲ್ಲ, ಅದು ನಮ್ಮಂಥವ್ರಿಗಲ್ಲ, ಅದು ಯಾರ್ಯಾರಿಗೋ ಕೊಡ್ತಿರ್ತಾರೆ. ಹಂಗಂದ್ರೆ ತಗೊಂಡವರೆಲ್ಲ ತಪ್ಪು ಅಂತ ಅಲ್ಲ, ತಗೊಳ್ದೇ ಇರೋರೆಲ್ಲ ಮುಖ್ಯರಲ್ಲ ಅಂತ ಅಲ್ಲ. ಅವ್ರದ್ದೇ ಹೇಳಿದ್ನಲ್ಲ, ಅವ್ರದ್ದೇ ಮಾನದಂಡ ಬೇರೆ ಇರುತ್ತೆ, ನಾವು ಅದರಲ್ಲಿ ಫಿಟ್ ಆಗಲ್ಲ ಅಷ್ಟೇ. ಈಗ ಅಲ್ಲಿ ಒಂದು ನಾಮಿನಿ ಅಲ್ಲದವರು ಬೆಂಗಳೂರಿಂದ 10 ಜನ ಹೋಗಿದ್ರು, 10 ಜನ, ಲೆಕ್ಕ ಇಲ್ಲದಷ್ಟು ಜನ ಹೋಗಿದ್ರು. ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಆಯಿತಾ. ಅದು ಏನು ಅವ್ರದ್ದೇನು ಲೆಕ್ಕಾಚಾರಕ್ಕೆ ಬೇರೆ, ಅದು ನಮಗೆ ಗೊತ್ತಿಲ್ಲ. ನಾನು ಕರೆದಿದ್ದಾರೆ, ನಾನು ಹೋಗಿದ್ದೀನಿ, ಮೊದಲನೇ ಸಲ ನಾನು ಹೋಗಿದ್ದು. ಆಯಿತು, ನೋಡಿದೆ, ಅವಾರ್ಡ್ ಕೊಟ್ಟರು, ಬಂದೆ, ಮುಗೀತು. ಅವ್ರಿಗೆ ನಾನು ಕವಿರಾಜ್ ಬರ್ಕೊಂಡ ಹಾಗೆ ನಾಮಿನೇಷನಲ್ಲೂ ಇಲ್ಲ ಅಂತಂದರೆ ಅದು ಆ ಅವಾರ್ಡ್ನ ಮೌಲ್ಯ ಕಮ್ಮಿ ಆಗುತ್ತೆ ಹೊರತು ಕವಿರಾಜ್ ಮೌಲ್ಯ ಅಲ್ಲ ಕಮ್ಮಿ ಆಗೋದು ಅಲ್ವಾ. ಸೊ ಈ ರೀತಿಯ ಪ್ರಶಸ್ತಿ ಇರ್ಬೋದು, ಅವಾರ್ಡ್ಗಳು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ನಿಮ್ಮ ಪ್ರಕಾರ ಪ್ರಶಸ್ತಿ ಅಂದ್ರೆ ಏನು, ಯಾವ ರೀತಿ ಅದನ್ನ ಬಳಸ್ಕೊಳ್ತಿದ್ದಾರೆ, ಏನೇನು ಚೇಂಜಸ್ ಆಗಬೇಕು? ಒಳ್ಳೆ ಮಾತು, ಅದು ಆಗಲೇ ನೀವು ಹೇಳಿದ್ರಿ, ನಾನು ಮರ್ತೆ ನೋಡಿ. ಈಗ ತುಂಬ ಜನ ಮಾಡ್ತಿದ್ದಾರೆ ಇದೇ ಕೆಲಸ. ಅವರೆಲ್ಲರೂ ಎಚ್ಚೆತ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಎಚ್ಚೆತ್ಕೊಳ್ಳೋದು ಯಾಕೆ ಅಂತ ಹೇಳ್ತಾ ಇದ್ದೀನಂದರೆ, ಒಂದಷ್ಟು ಜನ ಜಾಹೀರಾತನ್ನು ಕೂಡಿಸ್ಕೊಂಡು ಆಯೋಜಕರು ಏನು ಮಾಡ್ತಾರೆ, ತುಂಬ ಜನದ ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಆ ಹಣ ಎಲ್ಲ ಇಟ್ಕೊಂಡು ಒಂದು ಶೋ ಮಾಡ್ತಾರೆ. ನಮ್ಮ ಕಲಾವಿದರಾಗಲಿ ಟೆಕ್ನಿಷಿಯನ್ಗಾಗಲಿ ಒಂದು ಅವಾರ್ಡ್ ಅಂತ ಹೆಸರಿಟ್ಬಿಟ್ರೆ ಏನು ಕೊಡ್ತಾರೆ? 200 ರೂಪಾಯಿದೋ 500 ರೂಪಾಯಿದೋ ಒಂದು ಮೂಮೆಂಟು, 1000 ರೂಪಾಯಿದೇ ಒಂದು ಮೂಮೆಂಟು, ಆಯಿತಾ. ಆದರೆ ಅದರ ಸುತ್ತ ದೊಡ್ಡ ವ್ಯಾಪಾರನೇ ಇದೆ, ದೊಡ್ಡ, ಯಾಕೆಂದರೆ ಎಷ್ಟೋ ಕಂಪನಿಗಳು ಅದು ಇದು ಏನೇನೋ ಇದ್ದಾವೆ, ವ್ಯಾಪಾರ ಅದು. ಇಂಥ ಅವಾರ್ಡ್ಗಳು ಇದ್ದಾವೆ, ಅದರಲ್ಲಿ ಕೆಲವು ಇದ್ದೇ ಇದ್ದಾವೆ, ಅದೇನು ಇಲ್ಲ ಅಂತ ಹೇಳ್ಬೋದು. ಅದು ಮಾಡಬಾರ್ದು ಅಂತಲ್ಲ, ಒಂದು ಅವಾರ್ಡ್ ನಡೆಸ್ಬೇಕಂದ್ರೆ ಅದು ಅಗತ್ಯ ಇದೆ, ಮುಖ್ಯ ಇದೆ. ಆದರೆ ಅದೇ ಮುಖ್ಯ ಆಗಬಾರ್ದು.
ಯಾವುದಕ್ಕಾಗಿ ನಾವು ಆರಂಭ ಮಾಡ್ತೀವೋ ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಜಾಸ್ತಿ ಆಗಿಬಿಟ್ರೆ ಅದಾಗಬಾರ್ದು. ಈಗ ನಮ್ಮ ಚಂದನವನ ಕ್ರಿಟಿಕ್ ಅವಾರ್ಡ್ಸ್, ಕನ್ನಡದ ಪತ್ರಕರ್ತರುಗಳು, ಮಾಧ್ಯಮ ಮಿತ್ರರು ಇವರೆಲ್ಲ ಸೇರಿ ಇಡೀ ವರ್ಷ ಸಿನಿಮಾ ನೋಡ್ತಾರೆ. ಪ್ರತಿ ವಾರ ರಿಲೀಸ್ ಆಗೋ ಸಿನಿಮಾಗಳು ನೋಡ್ತಾರೆ. ಯಾವ ಟೆಕ್ನಿಷಿಯನ್ ಹೆಂಗೆ, ಯಾವ ಹಾಡು ಹೆಂಗೆ, ಯಾವ ಕಲಾವಿದರು ಏನು ಮಾಡಿದ್ರು ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಕೊನೆಗೆ ವರ್ಷದಲ್ಲಿ ಒಂದು ಸಲ ಇವರು ಬೆಟ್ರು, ಇವ್ರು ಬೆಸ್ಟ್, ಇವ್ರು ಇದು ಅಂತೇಳಿ ಆಯ್ಕೆ ಮಾಡಿ ಕೊಡ್ತಾರೆ. ಅಲ್ಲಿ ನಿಮಗೆ ಮಾನದಂಡ ಏನು? ಯಾರಾದರೂ ಸುಮಾರಾಗಿರೋ ಒಬ್ಬನಿಗೆ ಅವಾರ್ಡ್ ಕೊಟ್ಟರೆ ಪಕ್ಕದಲ್ಲಿರೋ ಇನ್ನೊಬ್ಬ ಪತ್ರಕರ್ತ ಬೈತಾರೆ, ನೀವು ಏನಯ್ಯ ನೀನು, ಯಾವ ಕಾರಣಕ್ಕೆ ಇವನು ಕೊಡ್ತೀಯ, ಇವನಿಗಿಂತ ಅವ್ನು ಬೆಟ್ರಲ್ವಾ, ಇವಳಿಗಿಂತ ಅವಳು ಬೆಟ್ರಲ್ವಾ, ಹೀಗೆ ನಾನು ಜನರಲಾಗಿ ಹೇಳ್ತೀನಿ. ಈ ಥರ ಒಂದು ಡಿಸ್ಕಷನ್ ಆಗಿ ಕೊಡ್ತಾರೆ. ಆವಾಗ ನಿಮಗೆ ಅವ್ರು ಚಿಕ್ಕದಾಗಿ ಮಾಡ್ಕೋತಾರೆ ಸಾಕು. ಈ ತುಂಬ ಅಬ್ರ ಮಾಡಿ ಆತ್ಮ ಹೊರಟೋಗ್ಬಾರ್ದು. ಆತ್ಮ ಭಾಳ ಮುಖ್ಯ. ಆತ್ಮ ಇಂಥದ್ದೇ, ಮಾನದಂಡ ಭಾಳ ಮುಖ್ಯ. ಸೊ ಇನ್ನು ಕೆಲವು ಇದ್ದಾವೆ ನಮ್ಮ ಕನ್ನಡದ ಪ್ರಜಾವಾಣಿ ಸಿನಿ ಸಮ್ಮಾನ ಆಗ್ಬೋದು, ಚಿತ್ತಾರ ಈಗ ಶುರು ಮಾಡಿದ್ದಾರೆ, ಸಂತೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಈ ವಿಷಯಗಳನ್ನು ಗಮನ ಇಟ್ಕೊಂಡು ಮಾಡ್ತಿದ್ದಾರೆ ಕೆಲವರೆಲ್ಲ. ಸೊ ಮಾಡಬೇಕು. ಮುಖ್ಯ ಏನು, ಯಾರಿಗೆ ಅವಾರ್ಡ್ ಯಾಕೆ ಕೊಡ್ತೀವಿ ಏನು ಅನ್ನೋದು. ಈಗ ನಾನು ಮೊನ್ನೆ ಸೈಮಾ ಅಂತಲ್ಲ, ಬೇರೆ ಬೇರೆ ನೋಡಿದ್ದೀನಿ ನಾನು. ಅವ್ರದ್ದು ಅಷ್ಟು ಕೆಲಸ ಇರಲ್ಲ, ಅಷ್ಟು ಮಾಡಿರಲ್ಲ, ಪ್ರಶಸ್ತಿ ಕೊಡ್ತಾರೆ, ಸಂತೋಷ. ಏನಂದರೆ ಒಂದು ಪ್ರೋತ್ಸಾಹ ಕೊಡೋದು. ಬಟ್ ಕೆಲಸ ಮಾಡಿರೋರನ್ನ ಕೈ ಬಿಡ್ತಾರಲ್ಲ. ಈಗ ಉದಾಹರಣೆ ಕವಿರಾಜು, ಉದಾಹರಣೆಗಳು ತುಂಬ ಜನ ಇದ್ದಾರೆ. ನಾನೇ ಇದ್ದೀನಲ್ಲ 13 ವರ್ಷದ ಉದಾಹರಣೆ. ಹಂಗಾಗುತ್ತೆ, ಅದಾಗಬಾರ್ದು ಅಷ್ಟೇ. ದುನಿಯಾ ವಿಜಯ್ ಅವರು ಕೂಡ ನಾವೆಲ್ಲ ಚೆನ್ನಾಗಿ ತಿಳ್ಕೊಬೇಕೇನೆಂದರೆ, ಪ್ರತಿಷ್ಠಿತ ಪ್ರಶಸ್ತಿ ಅದೆಲ್ಲ ದುಬೈಲಿ ಕೊಟ್ಟರೆ, ಫಾರಿನಲ್ಲಿ ಕೊಟ್ಟರೆ ಅದೆಲ್ಲ ಸುಳ್ಳು ಭ್ರಮೆಗಳಿಂದ ಹೊರಗಡೆ ಬರಬೇಕು. ಯಾವುದು ಪ್ರತಿಷ್ಠಿತ ಪ್ರಶಸ್ತಿ ಅಂದರೆ 6 ಕೋಟಿ ಕನ್ನಡಿಗರು ಕೊಟ್ಟರಲ್ಲ, ಅದು ಪ್ರತಿಷ್ಠಿತ. ಆ ಹಾಡನ್ನ ಅಷ್ಟು ದೊಡ್ಡ ಸಕ್ಸಸ್ ಮಾಡಿದಾರಲ್ಲ, ಅದು ಪ್ರತಿಷ್ಠಿತ. ಈ ಒಂದು ಸೈಮಾದಲ್ಲಿ ಕೇಳಿ ಬರ್ತಿರೋದು ಒಂದು ಧ್ವನಿ ಏನಂದ್ರೆ, ಅಲ್ಲು ಅರ್ಜುನ್ ಅವ್ರಿಗೆ ಯಾವಾಗ ಪ್ರಶಸ್ತಿ ಸ್ವೀಕರಿಸಿದ್ರು ಅದಾದ್ಮೇಲೆ ಇಡೀ ಹಾಲ್ ಖಾಲಿ ಆಗ್ಬಿಡ್ತು ಅಂತ. ಅದು ಆ ಘಟನೆ ನಿಜಾನಾ ಸರ್? ನಿಜ, ಅದು ನಿಜ. ಏನಾಯಿತು, 8 ಗಂಟೆ ಕಾರ್ಯಕ್ರಮ ಶುರು ಆಯಿತು. ಶುರು ಆದ ಕೂಡಲೇ ನನಗೆ 4ನೇವನು 5ನೇವನು ನಾನು ಪ್ರಶಸ್ತಿ ತೊಗೊಂಡವನು. ಅಂದರೆ 8:30 ಮುಗಿದೋಯ್ತು ನಂದು. 8:30 ಮುಗಿದ ಮೇಲೆ ನಾನು ರೂಮಿಗೆ ಬಂದುಬಿಡ್ಬೋದಿತ್ತು. ಸುತ್ತ ನೋಡ್ತೀನಿ, ನಮ್ಮ ಒಂದು ಹಬ್ಬ ಅಂದರೆ ಒಂದು 25 ಜನ ಕನ್ನಡಿಗರಿದ್ವಿ ನಾವು. ಯಾರು ಕಲಾವಿದರು, ನಾನ್ ಕಲಾವಿದರು, ತಂತ್ರಜ್ಞರು, ಎಲ್ಲರೂ ನಾವೊಂದು 20-25 ಜನ ಇದ್ವಿ. ಉಪ್ಪಿ ಸರಿಂದ ಹಿಡಿದು ಹೇಳ್ತಾ ಇರೋದು ನಾನು. ನೋಡಿದೆ, ನಾನು ಒಬ್ಬೊಬ್ಬರಾಗಿ ಎದ್ದು ಹೋದರೆ ಚಪ್ಪಾಳೆ ತಟ್ಟಕ್ಕೆ ಯಾರು ಕನ್ನಡಿಗರೇ ಇರಲ್ಲ. ಹಿಂದೆ ಕನ್ನಡದ ಕ್ರೌಡ್ ಇತ್ತು. ಯಾರು ದುಬೈನವರು, ಅಬುದಾಬಿಯವರು, ಶಾರ್ಜಾದವರು, ಒಂದು ಗುಂಪು ಬಂದಿದ್ರು ಒಂದಷ್ಟು ಜನ. ಬಟ್ ಏನೇ ಬಂದರೂ ಕೂಡ ನಿಮ್ಗೆ ಅಲ್ಲಿ ನಾವು ಕಲಾವಿದರನ್ನ ಮುಂದೆ ನಾವು ಯಾರು ಆರ್ಟಿಸ್ಟ್ಗಳು, ನಮ್ಮ ಟೆಕ್ನಿಷಿಯನ್ಸ್ ಯಾರು ಇಲ್ಲ ಅಂದ್ರೆ ಹೆಂಗಿರುತ್ತೆ, ಬರೀ ತೆಲುಗಿನವರೇ ತುಂಬಿದ್ರೆ. ಹಂಗಾಗಿ ನಾನು ಕೂತಿದ್ದೆ, ಇಲ್ಲ ಎಲ್ಲರದ್ದು ಆಗಲಿ ಅಂತ. ನಮ್ಮ ಕೃಷ್ಣ ಪ್ರಣಯಸಕ್ಕೆ ನಿರ್ಮಾಪಕರು ಇದ್ದರು, ವಿಜಯ್ ಇದ್ದರು. ಅಂದರೆ ನಾವೆಲ್ಲ ಒಟ್ಟಿಗೆ ಹಿಂಗಿದ್ವಿ. ಅಣ್ಣ ನಾನಾಗ ಅವ್ರಿಗೂ ನೀನಿರ್ಬೇಕು, ಹೂನಪ್ಪ ನಾನು ಇರ್ತೀನಿ. ಹರಿ ಇದ್ದರು, ಅಜನೀಶ್ ಇದ್ದರು, ಎಲ್ಲ ನಮ್ಮ ಫ್ಯಾಮಿಲಿ ಅಲ್ವಾ ನಾವೆಲ್ಲ. ಆಯಿತು ಅಂತ ಇದ್ದೆ. ರಾತ್ರಿ 2 ಗಂಟೆ 3 ಗಂಟೆವರೆಗೂ ನಾನು ಕಾಯಬೇಕಾದ ಅಗತ್ಯ ಏನು ನನಗೆ? ನಾನು 8 ಗಂಟೆಗೆ ತೊಗೊಂಡವನು, 8:30ಗೆ ಸುಮ್ಮನೆ ಇದ್ದೆ. ಪ್ರತಿಯೊಬ್ಬರಿಗೂ ಚಪ್ಪಾಳೆ ತಟ್ತಿದ್ದೆ, ಕೂಗ್ತಿದ್ದೆ, ಒಂದು ಚೇರ್ಸ್ ಮಾಡಿಕೊಂಡು. ಕೊನೆ 2 ಪ್ರಶಸ್ತಿ ಉಳಿದಿರುವಾಗ ಅವರು ಒಂಚೂರು ವಿಚಾರ ಮಾಡಬೇಕಾಗಿತ್ತು. ಯಾಕೆಂದರೆ ಅಲ್ಲು ಅರ್ಜುನ್ ಬಂದಾಗ ಮತ್ತು ಅಲ್ಲಿ ಮಾತು ಇದೆಲ್ಲ ನೋಡಿದ್ರೆ, ಅಲ್ಲು ಅರ್ಜುನ್ ಅಂತ ತೆಲುಗಿನವ್ರು ತುಂಬ ಜನ ಪ್ರೇಕ್ಷಕರು ಇದ್ದರು. ಒಂದು ಬೇರೆ ರೀತಿ ಅವ್ರದ್ದೊಂದು ಈ ತೆಲುಗು ಸಿನಿಮಾ ಆಡಿಯೋ ಫಂಕ್ಷನ್ ಆದರೆ ಹೆಂಗಿರುತ್ತೆ, ನಾನು ನೋಡಿದ್ದೀನಿ ಅದರ ಟಿ ವಿಗಳಲ್ಲಿ ಮತ್ತು ರಿಯಲ್ ಆಗಿ ನೋಡಿದ್ದೀನಿ. ಆ ಥರದ್ದೊಂದು ಅಬ್ಬರ. ಅಫ್ಕೋರ್ಸ್ ಪುಷ್ಪ ಅಷ್ಟು ದೊಡ್ಡ ಸಕ್ಸಸ್ ಸಿನಿಮಾ ಇಲ್ಲ ಅಂತಲ್ಲ. ಈ ಅಬ್ಬರದ ಮಧ್ಯೆ ಕನ್ನಡ ಅಲ್ಲೆಲ್ಲೋ ಈ ನಮ್ಮ ಸುದೀಪ್ ಅವ್ರಿಗೆ ಹೆಸರು ಹೇಳಲಿ ಅಥವಾ ದುನಿಯಾ ವಿಜಿಗೆ ಅವಾರ್ಡ್ ಕೊಡೋದಾಗಲಿ, ಅದು 2 ಅವಾರ್ಡು ಕೊನೆಯಲ್ಲಿ ಉಳಿದಿತ್ತು. ಅಲ್ಲು ಅರ್ಜುನ್ ಕೊಟ್ಟು ನಂತರ ವಿಜಯ್, ಸುದೀಪ್ 2 ಹೆಸರು ಹೇಳಿದ್ರು. ಈ ಅಲ್ಲು ಅರ್ಜುನ್ನ ಕೊನೆಗೆ ಹಾಕಿ ವಿಜಯ್ ಸುದೀಪ್ನಲ್ಲಿ ಹಾಕ್ಬಿಟ್ಟಿದ್ರೆ, ಯಾಕೆಂದ್ರೆ ಅಲ್ಲಿ ಸುದೀಪ್ ಬೇರೆ ಇಲ್ಲ. ಆಮೇಲೆ ದುನಿಯಾ ವಿಜಯ್ ಕನ್ನಡ ಅವಾರ್ಡ್ ಲಾಸ್ಟ್ ಅವಾರ್ಡ್ ಕೊಟ್ಟರೆ, ಈ ಎಲ್ಲ ತೆಲುಗು ಕನೆಕ್ಟ್ ಕೊಟ್ಟಿದ್ದಾರೆ, ಕನ್ನಡ ತೆಲುಗು ಕೊಡ್ತಿದ್ದಾರೆ. ಅದು ಒಂದು ಆಯೋಜಕರ ತಪ್ಪು ಅಥವಾ ಅಲ್ಲಿ ನಿರೂಪಣೆ ಮಾಡೋರ್ದೇನೋ ಪ್ಲ್ಯಾನಿಂಗ್ ಮಿಸ್ಟೇಕ್ ಆಯಿತೋ ಗೊತ್ತಿಲ್ಲ.
ಅದೇನಾಗೋಯ್ತು, ಇಡೀ ಅಲ್ಲು ಅರ್ಜುನ್ ಹಿಂಗೆ ಆತ ಕೂಡ ಅಷ್ಟೇ ಕೂತ್ಕೋಬೇಕಾಗಿತ್ತು ಸ್ವಲ್ಪ ಹೊತ್ತು. ಇನ್ನೊಂದು 2 ಅವರ್ ಇದೆ, 2 ಅವಾರ್ಡ್ ಇದೆ, ಕೂತ್ಕೊಳ್ಳಿ ಅಂತ ಅವರಾದರೂ ಹೇಳಬೇಕಿತ್ತು. ಅಥವಾ ಆತ ಆದರೂ ಆಯಿತು ನಂದು ಆಯ್ತಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ದೋಗೋಣ ಅಂತ ಆದರೂ ಬರಬೇಕಿತ್ತು. ಎರಡೂ ಆಗಲಿಲ್ಲ. ಅವರು ಇಳಿದು ಅಲ್ಲು ಅರ್ಜುನ್ ಹಾಗೆ ಹೊರಟ್ಬಿಟ್ರು. ಅವ್ರು ಹೊರಡ್ತಿದ್ದಂಗೆ ಇಡೀ ಪ್ರೇಕ್ಷಕರು ಅಲ್ಲಿದ್ದಂಥ ಅವ್ರ ಮೀಡಿಯಾದವರು, ಈ ಯೂಟ್ಯೂಬರ್ಸ್ ಆಗ್ಬೋದು, ಅದು ಫೋಟೋಗಳು ತಗೊಳ್ಳೋರು, ಸೆಲ್ಫಿಗಳಿಗೆ ಹಿಂದೆ ಬೀಳೋರು ಎಲ್ಲ ಹಾಗೆ ಹೊರಗಡೆ ಹೋಗ್ಬಿಟ್ರು. ಅಲ್ಲಿ ಒಂಥರ ಎಂಟಿ ಆಗೋಯ್ತು, ಖಾಲಿ ಖಾಲಿ ಆಗೋಯ್ತು. ಅದು ನಡೀತು. ಆಮೇಲೆ ವಿಜಯ್ ಹೆಸರು ಕೂಗಿದ್ರು. ಅದೇ ವಿಜಯ್ ಅವರ ಬೇಜಾರನ್ನ ಅಲ್ಲಿ ವ್ಯಕ್ತಪಡಿಸಿದ್ರು ಸ್ಟೇಜ್ ಮೇಲೆ. ಎಲ್ಲೂ ಸಹ ಅವರು ಹಿಂಜರಿಕೆ ಮಾಡಲಿಲ್ಲ. ಕನ್ನಡಕ್ಕೆ ನೀವು ಯಾವಾಗಲೂ ಆದ್ಯತೆ ಮೊದಲಿರಬೇಕು. ನಾವೀಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಎಲ್ಲವೂ ಯಾವ ರೀತಿ ಸಿನಿಮಾ ಮಾಡಬೇಕು, ಕ್ರೋರ್ ಲೆಕ್ಕದಲ್ಲೇ ನಾವು ಸಿನಿಮಾಗಳನ್ನು ಮಾಡ್ತಾ ಇದ್ದೀವಿ, ಎಲ್ರಿಗೂ ಟಕ್ಕರ್ ಕೊಟ್ಟೆ ಮಾಡ್ತಾ ಇರುವಂಥದ್ದನ್ನ ತುಂಬಾ ಸೂಕ್ಷ್ಮವಾಗಿ ಎಲ್ರಿಗೂ ತಿಳಿಸಿದ್ರು. ಆದ್ರೂ ಸರ್, ಯಾಕೆ ಕೊನೆಯದಾಗಿ ಕನ್ನಡ ಅವಾರ್ಡ್ನ ಕೊಡಬೇಕಾಗಿತ್ತು ಅಂತ? ಇಲ್ಲ, ಈ ಪ್ರಶ್ನೆ ಅವ್ರನ್ನೇ ಕೇಳಬೇಕು. ವಿಜಯ್ ಮಾತಿಗೆ ನನ್ನ ಸಹಮತ ಇದೆ. ವಿಜಯ್ ಹೇಳಿದ್ದು ಸರಿ. ಆದರೆ ಅದು ಅವರುಗಳು ಯೋಚನೆ ಮಾಡಬೇಕಿತ್ತು. ಹಿಂಗಿದೆ ಪರಿಸ್ಥಿತಿ, ಈ 2 ಅವಾರ್ಡ್ ನಾವು ಹಿಂದೆ ಹಾಕ್ಬಿಟ್ಟಿದ್ರೆ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಇನ್ ಮುಂದೆ ಏನಾದ್ರೂ ಈ ರೀತಿ ಕಾರ್ಯಕ್ರಮ ಮಾಡಬೇಡಿ, ಆದ್ರೂ ನಾವು ಬರೋದಿಲ್ಲ, ಈಗಾಗಲೇ ಬರ್ತಿಲ್ಲ ಅನ್ನುವಂಥದ್ದು ಹೇಳಿದ್ರು ಅವರು. ಹೌದೌದು, ಅದು ನೋಡಿದೆ, ಅದು ಕರೆಕ್ಟು. ಅವರು ಭವಿಷ್ಯ ತಿದ್ದುಕೋತಾರೆ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಅವ್ರಿಗೂ ಅರ್ಥ ಆಗಿರುತ್ತೆ ಎಲ್ಲಿ ಏನು ಮಾಡಬೇಕು ಏನು ಅಂತ. ತಿದ್ದುಕೊಳ್ಳದೇ ಇದ್ದರೆ ಹಣೆ ಬರ. ಈಗ ಯಾರು ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದೊಂದು ಖಾಸಗಿ, ಅದೊಂದಿಷ್ಟು ಜನ ಸಿನಿಮಾಸಕ್ತರು, ಹಣವಂತರು ಸೇರಿ ಮಾಡುವಂಥ ಒಂದು ಪ್ರಶಸ್ತಿ ಕಾರ್ಯಕ್ರಮ ಅದು. ಈಗ ನಾವು ಅದು ತೀರಾ ಬಿಡಿಸಿ ಹೇಳ್ತಾ ಹೋದರೆ ಯಾರ್ಯಾರು ಪ್ರಶಸ್ತಿ ಬಂದಿದೆ, ಯಾಕೆ ಬಂದಿಲ್ಲ ಅಂತ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ನಿಂತರೆ ಆ ಪ್ರಶಸ್ತಿ ವ್ಯಾಲ್ಯೂನೇ ಬೇರೆ ಆಗೋಗ್ಬಿಡುತ್ತೆ. ಹಂಗಾಗಿ ಆ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ, ಲೆಟ್ ಇಟ್ ಬಿ. ಅದಾದ್ಮೇಲೆ ಏನಾದರೂ ಆಯೋಜಕರು ಇರ್ಬೋದು, ಆ ಟೀಮ್ ಕಡೆಯಿಂದ ಬಂದು ನಿಮ್ಮ ಹತ್ರ ಮಾತಾಡುವಂತಹ ಒಂದು ಪ್ರಯತ್ನ ಮಾಡಿದ್ರೆ ಹೇಗೆ ಸರ್? ಇಲ್ಲ, ಅಲ್ಲಿ ಬಂದರು ಅವರು ವಿಷ್ಣು ಅಂತ ಇವರು ಅಲ್ಲಿ ಹೊರಗಡೆನೂ ಬಂದರು, ವಿಜಯ್ ಹತ್ರನೂ ಮಾತಾಡಿದ್ರು. ಸರ್ ಬನ್ನಿ ಸರ್, ಸಾರಿ ಸರ್ ಅದೇನಾಗುತ್ತೆ, ಇಲ್ಲ ಸರ್ ಅಲ್ಲ ಸರ್ ಅಂತ ಇವರು ಒಂದು ಸಣ್ಣ ಇದು ನಡೀತು. ಬಟ್ ಹ್ಯಾಪಂಡ್ ಅಷ್ಟೇ, ಮುಗೀತು. ಸರ್, ಎಲ್ಲೋ ಒಂದು ಕಡೆ ಅವಾರ್ಡ್ ವಿಚಾರದಲ್ಲಿ ಸುದೀಪ್ ಸರ್ ಹಾಗೂ ದರ್ಶನ್ ಸರ್ ಒಂದು ನಿಲುವು ಸರಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಸ್ವೀಕರಿಸಲ್ಲ ಅನ್ನುವಂಥದ್ದು ಸುದೀಪ್ ಸರ್ ಒಂದು ನಿಲುವಾದ್ರೆ, ದರ್ಶನ್ ಅವರು ಸೈಮಾ ಅವಾರ್ಡ್ನ ಬೆಂಗಳೂರಲ್ಲಿ ಮಾಡಬೇಕು, ಆಗ ಬರ್ತೀವಿ, ನಾವ್ಯಾಕೆ ಬೇರೆ ಸ್ಟೇಟ್ಗೆ ಯಾಕೆ ಹೋಗ್ಬೇಕು ನಾವು ಅನ್ನುವಂಥದ್ದು. ಇನ್ನೊಂದು, ಕನ್ನಡಿಗರಿಗೆ, ಕನ್ನಡ ಸ್ಟಾರ್ಸ್ಗೆ ಫ್ರಂಟ್ ರೋ ಕೊಡ್ಬೇಕು ನೀವು, ಸೆಕೆಂಡ್ ರೋ ಥರ್ಡ್ ರೋ ನಮಗೆ ಕೊಟ್ಟು ಫ್ರಂಟ್ ರೋ ಬರೀ ತೆಲುಗು ತಮಿಳ್ ಸ್ಟಾರ್ಸ್ಗೆ ಕೊಡೋದು ಯಾಕೆ, ನಾವೇನು ಕಡಿಮೆ ಅನ್ನುವಂಥದ್ದು ಹೇಳಿದ್ರು ಆಗ. ನಾನೇನು ಹೇಳಿದ್ದಕ್ಕೆ ಅಲ್ಲ, ಈಗ ಯಾವ ರೀತಿ ಬದಲಾವಣೆ ಆಗಿದೆ? ಹಂಗಲ್ಲ, ಅದು ಈಗ ಅವರವರ ಅಭಿಪ್ರಾಯ. ಅದು ಅವರೆಲ್ಲರ ಅಭಿಪ್ರಾಯನ ನಾವು ಗೌರವಿಸ್ಬೇಕು ಅಷ್ಟೇ. ಯಾವಾಗಲೂ ನಾನು ಅನ್ನೋದು, ಈಗ ನಾನು ಅಂದರೆ ಆ ಪ್ರಶಸ್ತಿಗೆ ನಾನು ಫ್ರೆಂಡ್ ಸಾಲಲ್ಲಿ ಕುತ್ಕೊಳ್ಳೋಂಥವ್ನಾಗ್ಬೇಕು ನಾನು ಅಂತ, ಆಯಿತಾ? ಅವರೇನು, ನಾನು ಭಾಳಷ್ಟು ಕಡೆ ಹೇಳ್ತೀನಿ, ಅಲ್ಲಿ ನನ್ನ ಅಂದರೆ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಾವು ನಡ್ಕೊಳ್ಳೋ ವಿಧಾನವೂ ಬೇರೆ ಇರುತ್ತೆ. ಅವರು ನಮ್ಮನ್ನು ಅಹಂಕಾರಕ್ಕೆ ಉದಾಸೀನವೇ ಮದ್ದು. ಅವ್ರ ಅಹಂಕಾರ ತೋರಿಸಿದಾಗ ನನ್ನಂಥವ್ನು ಉದಾಸೀನ ತೋರಿಸಿದ್ದಿದೆ ಅಷ್ಟೇ. ನಾನು ಇನ್ನೇನು ಅಂದರೆ ಒಬ್ಬೊಬ್ಬರ ಅಭಿಪ್ರಾಯ ಅದು. ಅವರ ದರ್ಶನ್ ಅಭಿಪ್ರಾಯ ಆಗಲಿ, ಸುದೀಪ್ ಅಭಿಪ್ರಾಯ ಆಗಲಿ, ನಾವು ಈ ರೆಸ್ಪೆಕ್ಟ್. ಅದು ಅವರವರ ಅನಿಸಿಕೆ, ನಿಲುವುಗಳು. ನಂದು ಬೇರೆ ಥರದ್ದು ಇರುತ್ತೆ ಅಷ್ಟೇ. ಸರ್, ಈಗ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನಿಮ್ಗೆ ಸೈಮಾ ಅವಾರ್ಡ್ ಇದು ಬಂತು, ಒಂಥರ ಶಾಕಿಂಗ್ ಅನ್ನಿಸ್ತಾ, ಖುಷಿ ಅನ್ನಿಸ್ತಾ, ಏನಾಯ್ತು? ಅಲ್ಲ, ಕೆಲವು ಸಲ ಗತ್ಯಂತರವಿಲ್ಲದೆ ಅಂತಾರೆ, ಅವ್ರಿಗೆ ಬೇರೆ ದಾರಿನೇ ಇಲ್ಲದೆ ಇದ್ದಾಗ ಕೊಡಬೇಕಾಗುತ್ತೆ. ಹಂಗಾಯ್ತಿದ್ದು ಅಂತ ಅಷ್ಟೇ, ಬೇರೆ ದಾರಿ ಆಪ್ಷನ್ ಇರಲಿಲ್ಲಲ್ಲ ಕೊಡೋದಕ್ಕೆ. 20 ವರ್ಷದಿಂದಲೂ ಇರಲಿಲ್ಲ, 15-13 ವರ್ಷದಿಂದಲೂ ಇರಲಿಲ್ಲ ಅಂದರೂ ಎಲ್ಲೋ ಜಾರ್ಕೊಳ್ತಿತ್ತೇನೋ. ಈ ಸಲ ಆ ಜಾರಕ್ಕೆ ಕೂಡ ಅವಕಾಶ ಆಗಿಲ್ಲ ಅಂತ ಅಷ್ಟೇ. ಇಲ್ಲಪ್ಪ, ನಾನೇನು ಕಿರಿಕ್ ಮಾಡ್ಕೊಳ್ಳಲ್ಲ. ಏನಂತಂದರೆ ಅದೇ ಹೇಳಿದ್ನಲ್ಲ, ಅವ್ರವ್ರ ಮಾನದಂಡಗಳು ಬೇರೆ ಇರುತ್ತೆ. ಒಂದು ಆ ಮಾನದಂಡದೊಳಗೆ ನಾನಿಲ್ಲ ಅಷ್ಟೇ. ಈ ವರ್ಷ ಇದ್ದೀನಿ, ಮುಂದಿನ ವರ್ಷ ಇರ್ತೀನಿ ಎಲ್ಲೋ ಗೊತ್ತಿಲ್ಲ ನನಗೆ ಆ ಮಾನದಂಡದೊಳಗೆ. ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿರೀಕ್ಷೆ ಇರುತ್ತಾ? ನಾನು ಯಾವ ಪ್ರಶಸ್ತಿಯನ್ನು ನಿರೀಕ್ಷೆ ಮಾಡಲ್ಲ. ನಾನು ಈಗ ನಿರೀಕ್ಷೆ ಮಾಡ್ತಾ ಇರೋದು ಒಂದೇ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಆಯಿತಾ? ನಿರೀಕ್ಷೆ ನನಗದು. ಯಾಕೆಂದರೆ ಅದಕ್ಕೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ ನನಗೆ.
ಅದು ಮಾಡಬೇಕು ಅದಷ್ಟೇ ನನ್ನ ಅಂದರೆ ಪ್ರಶಸ್ತಿ ಬಂದ ತಕ್ಷಣ ಇನ್ನೇನು ಅಂತ ಅಲ್ಲ, ನನ್ನ ನಿರೀಕ್ಷೆ ಅಂತ ಒಳ್ಳೆ ಕೆಲಸ ಮಾಡಬೇಕು, ರಾಷ್ಟ್ರ ಗುರುತಿಸುವಂಥ ಕೆಲಸ ಮಾಡಬೇಕು ಅನ್ನೋದು ಇದೆ. ಸೊ ಅದೊಂದು ಆಸೆ ನಿಮಗಿದೆ, ಆದಷ್ಟು ಬೇಗ ಈಡೇರಬೇಕು ಅನ್ನೋಂಥದ್ದು. ಈಡೇರಲಿ. ಥ್ಯಾಂಕ್ ಈಡೇರ್ಲಿ ಯು. ಸರ್. ಎಲ್ಲ ಹಾ, ಕನ್ನಡ ನಿಮ್ಮ ಫ್ಯಾನ್ಸ್ ಇರ್ಬೋದು, ಫ್ಯಾನ್ ಫಾಲೋವರ್ಸ್ 6 ಜೊತೆಗೆ ಕೋಟಿ. ಎಸ್ ಆಬ್ವಿಯಸ್ಲಿ ಅಷ್ಟು ವರ್ಷದಿಂದ ಆ ಜರ್ನಿ ನೋಡ್ತಿದಾರ ಅಂತ ಹೇಳಿದ್ರೆ, ನಿಮ್ಮ ಹಾಡುಗಳನ್ನ ಈಗಲೂ ಇಷ್ಟಪಟ್ಟು ಪದೇ ಪದೇ ಗುಣಗ್ತಿರ್ತಾರ ಅಂತ ಹೇಳಿದ್ರೆ, ಆ ಪ್ರಶಸ್ತಿ ನಿಮಗೆ ದಕ್ಕಬೇಕು ಸರ್. ಎಲ್ಲರ ಆಶೀರ್ವಾದ ಅಷ್ಟೇ. ಸರ್, ಈ ವಿಚಾರ ಹೊರತುಪಡಿಸಿ ದರ್ಶನ್ ಅವ್ರ ಜೊತೆ ಒಂದಷ್ಟು ಒಡನಾಟ ಹೊಂದಿದ್ದೀರಾ. ಅವರ ರಾಬರ್ಟ್, ಕ್ರಾಂತಿ ಇರ್ಬೋದು, ಗಜ ಸೇರಿಸಿ ಹಲವಾರು ಸಿನಿಮಾಗಳಿಗೆ ಹಾಡುಗಳನ್ನ ರಚಿಸಿದ್ದೀರಾ. ಆದ್ರೆ ಇವತ್ತಿನ ಡೆವಲಪ್ಮೆಂಟ್ ನಾನು ನಿಮ್ಗೆ ಹೇಳ್ತೀನಿ. ಅಂದ್ರೆ ಕೋರ್ಟಲ್ಲಿ ಇವತ್ತು ವರ್ಚುವಲ್ ಹಿಯರಿಂಗ್ ಇತ್ತು. ಆ ಸಂದರ್ಭದಲ್ಲಿ ದರ್ಶನ್ ಅವರು ನನಗೆ ವಿಷ ಕೊಟ್ಬಿಡಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರ ಫ್ಯಾನ್ಸ್ ಕೂಡ ಆತಂಕ ಆಗಿದ್ದಾರೆ ಈ ಮಾತನ್ನ ಕೇಳಿ. ಅದು ನಾವು ನೆನೆಸ್ಕೊಳ್ಳೋದು ಭಾಳ ಬೇಸರದ ಸಂಗತಿ. ಈಗ ಮನುಷ್ಯ ಅಲ್ವಾ, ಹೀರೋ ಅಂದರೆ ತೆರೆ ಮೇಲೆ ಹೀರೋ ಆಯಿತಾ. ಹೀರೋ ಅನ್ನೋದು ಅವರು ರಿಯಲ್ ಲೈಫಲ್ಲಿ ಒಳ್ಳೆಯತನ ಇನ್ನೊಂದು ಎಲ್ಲ ಎಲ್ಲ ಇದೆ. ಅದರ ಆಚೆಗೆ ಹೀರೋಯಿಸಮ್ ಅಂತ ನಾವೇನು ತೆರೆ ಮೇಲೆ ನೋಡ್ತೀವಲ್ಲ, ಆ ಹೀರೋ ಯಾರೂ ಇಲ್ಲ ಇಲ್ಲಿ. ರಜನಿಕಾಂತು ಇಲ್ಲ, ಇನ್ನೊಬ್ಬರು ಇಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಮನುಷ್ಯರು ಎಲ್ಲರೂ, ಪ್ರತಿಯೊಬ್ಬನು ಮೋದಿಯವರಿಂದ ಹಿಡಿದು ನನ್ನಂಥ ಒಬ್ಬ ಸಾಮಾನ್ಯನವರೆಗೂ ನಾವೆಲ್ಲ ಮನುಷ್ಯರು. ಮನುಷ್ಯರಿಗೆ ಭಾವನೆಗಳು, ಸಮಸ್ಯೆಗಳು ಎಲ್ರಿಗೂ ಆದ ಹಾಗೇನೆ. ನನಗೆ ಅಂದರೆ ಏನು ಹೇಳೋದು ಇದಕ್ಕೆ, ಆ ಥರದ್ದೊಂದು ಕಷ್ಟದ ಹಿಂಸೆಯ ಪರಿಸ್ಥಿತಿ ಬರಬಾರ್ದಿತ್ತು, ಬಂದಿದೆ. ಕೋರ್ಟ್ ಏನು ಹೇಳುತ್ತೋ ಗೊತ್ತಿಲ್ಲ. ಈಗ ಮಧ್ಯಾಹ್ನ ಏನೋ ಹೇಳ್ತೀನಿ ಅಂದಿದ್ರು ಅವರು. ಏನು ಹೇಳಕ್ಕೆ ದರ್ಶನ್ ಅವರು ಹೊರಗಡೆ ಇದ್ದಾಗ ತುಂಬಾ ಲಕ್ಸುರಿ ಲೈಫ್ ಲೀಡ್ ಮಾಡಿದ್ರು. ಹೌದು, ಕಷ್ಟ ಗೊತ್ತಿದೆ ಅವರಿಗೆ, ಇಲ್ಲ ಅಂತಲ್ಲ. ಆದ್ರೂ ಲಕ್ಸುರಿ ಲೈಫ್ ಲೀಡ್ ಮಾಡಿ ಒಂದೇ ಸಲ ಒಳಗಡೆ ಹೋಗಿ ನನಗೆ 1 ತಿಂಗಳಾಯ್ತು ನಾನು ಬಿಸಿಲು ನೋಡಿಲ್ಲ. ನೋಡಿ, ಅಲ್ಲೇ ಇರೋದು ವಿಷಯ. ಲಕ್ಸುರಿ ಬೇರೆ, ಕಂಫರ್ಟ್ ಬೇರೆ. ಅವರು ಜೈಲಿನೊಳಗಡೆ ಲಕ್ಸುರಿ ಕೊಡಿ ನನಗೆ ಅಂತ ಏನು ಕೇಳ್ತಾ ಇಲ್ಲ, ಕಂಫರ್ಟ್ ಕೊಡಿ ಅಂತ. ಯಾವ ಕಂಫರ್ಟು? ಸಾಮಾನ್ಯ ಮನುಷ್ಯನಿಗೆ ಕೊಡಬಹುದಾದ ಸರಳವಾದ ಕಂಫರ್ಟ್. ಒಂದು ತಲೆದಿಂಬು ಕೊಡಿ, ಬಟ್ಟೆ ಚೇಂಜ್ ಮಾಡ್ಕೊಳ್ಳೋ ಜಾಗ ಕೊಡಿ, ಸೂರ್ಯನ ಬೆಳಕು ನೋಡೋಕೆ ಅವಕಾಶ ಕೊಡಿ. ಈ ಥರದ ಕಂಫರ್ಟ್ ನಾನು ನೋಡಿದ ಹಾಗೆ, ಮೀಡಿಯಾ ನೋಡಿದಾಗ ಇವತ್ತು ಅನಿಸಿತು. ಸೊ ಕನಿಷ್ಠ ಕಂಫರ್ಟ್ಸ್ ಅಂತೂ ಕೊಡಲೇಬೇಕು. ಅದು ಮಾನವೀಯ ನೆಲೆಯಲ್ಲಿ ಕೊಡಲೇಬೇಕಾಗುತ್ತೆ ಯಾರಿಗಾದ್ರೂ. ಬಹುಶಃ ಕೊಡುತ್ತೆ, ಕೋರ್ಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ತೀರಾ ಲಕ್ಸುರಿ ಬೇಡ, ಅವ್ರಿಗೇನು ಕ್ಯಾರವನ್ ತಂದುಕೊಡಿ ಜೈಲೊಳಗಡೆ ಅಂತ ಅಲ್ಲ. ಬೇಸಿಕ್ ನೀಡ್ಸ್ ಇರ್ಬೇಕಲ್ಲ. ಸ್ನಾನ ಮಾಡಬೇಕು, ಬಟ್ಟೆ, ತಲೆದಿಂಬು, ಒಂದು ಸಮಯಕ್ಕೆ ಸರಿಯಾಗಿ ಒಂದಿಷ್ಟು ಊಟ, ಅಥವಾ ಏನೋ ಓದ್ತೀನಿ ಅಂದರೆ, ಏನೋ ನೋಡ್ತೀನಿ ಅಂದರೆ ಮಾತಾಡೋಕ್ಕೆ ಜನ ಅಲ್ವಾ, ಅದು ಇರಬೇಕಲ್ಲ. ಅಂದ್ರೆ ಸರ್, ಎಲ್ರಿಗೂ ತಿಳಿದಿರೋ ಹಾಗೆ ದರ್ಶನ್ ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದಾರ. ಹೇಗೆ ಅಂದ್ರೆ, ಎಲ್ಲರೂ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ರು ಅನ್ಕೊಂಡಿದ್ದಾರೆ. ಬಟ್ ಒಳಗಡೆ ಅವರು ನನಗೊಂದು ವಿಷ ಕೊಟ್ಬಿಡಿ ಅಂತ ಕೇಳ್ತಾರ ಅಂತ ಹೇಳಿದ್ರೆ, ಲೈಕ್ ಕುಗ್ಗಿದಾರ ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಕಾಡುತ್ತೆ. 108 ದಿನ ಅಣ್ಣವರು ಕಾಡಲ್ಲಿದ್ದರು. ಅವ್ರ ಪರಿಸ್ಥಿತಿ ನೀವು ನೆನಪು ಮಾಡ್ಕೊಂಡು ನೋಡಿ. ನೀವು ಏನು ಹೆಂಗಿರ್ಬೋದು ಅವರು ಅಲ್ಲಿ. ಅನಿಶ್ಚಿತತೆ, ಏನಾಗುತ್ತೆ ಮುಂದಿನ ಕ್ಷಣ, ಹುಲಿ ಬರುತ್ತಾ, ಆನೆ ಬರುತ್ತೆ, ಏನು ಗೊತ್ತಿಲ್ಲ ಅಂತ ಅನಿಶ್ಚಿತತೆಯಲ್ಲಿದ್ದರು. ಮನುಷ್ಯ ಹೊಂದ್ಕೊಳ್ಳೋಕೆ ಶುರು ಆಗ್ಬಿಡ್ತಾನೆ. ಮನುಷ್ಯನದವನು ಯಾವುದೇ ಪರಿಸ್ಥಿತಿಗೆ ಕ್ರಮೇಣ ಒಗ್ಗಿಬಿಡ್ತಾನೆ. ಹಾಗೆ ಇಲ್ಲಿ ಇವ್ರ ಪರಿಸ್ಥಿತಿ ಏನಂದರೆ, ಲಕ್ಸುರಿ ಅಲ್ಲ, ಕಂಫರ್ಟ್. ಸಾಮಾನ್ಯವಾಗಿ ಕೊಡಬೇಕಾದಂಥ ಕಂಫರ್ಟ್ ಕೂಡ ಮಿಸ್ ಆಗ್ತಾ ಇದೆ. ನಾನು ಸೂರ್ಯನ ಬೆಳಕು ನೋಡಿ ಎಷ್ಟೋ ದಿವಸ ಆಗೋಯ್ತು ಅನ್ನೋದು ಎಷ್ಟು ಇದಾಗುತ್ತಲ್ವ, ಮನಸ್ಸಿಗೆ ಎಷ್ಟು ಘಾಸಿ ಆಗುತ್ತೆ. ಸೊ ಅಂಥದ್ದು ಕನಿಷ್ಠ ಆಗಬೇಕಂತ ಕುಗ್ಗೋದು ಅಂದರೆ, ಈಗ ಜೈಲು ಅನ್ನೋದು ಅದೇ ಅಲ್ಲಮ್ಮ. ಮನುಷ್ಯನ ಪರಿವರ್ತಿಸುತ್ತೆ, ಅವ್ರನ್ನ ವೀಕ್ ಮಾಡೋಕ್ಕೆ ಹೋಗುತ್ತೆ. ಬಟ್ ಇಲ್ಲ, ತುಂಬ ಜನರ ಹಾರೈಕೆ ಇದೆ, ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಬಟ್ ನೀವು ನೋಡಿರೋ ಹಾಗೆ ದರ್ಶನ್ ಅವ್ರ ಮೆಂಟಲಿ ಹೇಗೆ ಸರ್? ಹಿ ಈಸ್ ವೆರಿ ಸ್ಟ್ರಾಂಗ್, ಮೆಂಟಲಿ ಸ್ಟ್ರಾಂಗ್, ಎಮೋಷನಲಿ ವೀಕ್. ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ, ಭಾವನಾತ್ಮಕವಾಗಿ ಕನೆಕ್ಟ್ ಆಗುವಂಥ ಮನುಷ್ಯ. ಸ್ವಲ್ಪ ಬೇಗ ಕನೆಕ್ಟ್ ಆಗ್ತಾರೆ ಇದರಲ್ಲಿ. ಸ್ವಲ್ಪ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಆದಷ್ಟು ಬೇಗ ಇದೆಲ್ಲ ಈ ಗೋಜಲುಗಳೆಲ್ಲ ಕಳೆದು ಅವರು ಹೊರಗೆ ಬರಲಿ ಅಂತ ಹಾರೈಸ್ತೀನಿ. ಇನ್ನು ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಇದೇ ವರ್ಷ ಡಿಸೆಂಬರ್ನಲ್ಲಿ.
ಸಾಕಷ್ಟು ಸಿನಿಮಾಗಳು ಕೂಡ ಡಿಸೆಂಬರ್ನಲ್ಲೇ ರಿಲೀಸ್ ಆಗ್ತಾ ಇದೆ ಸರ್ ಕನ್ನಡದ. ಯಾಕಂತ ಹೇಳಿದ್ರೆ ಒಂದು ರೀತಿ ಲಕ್ಕಿ ಮಂತ್ ಅಂತ ಹೇಳ್ಬಹುದು. ಕಾಟೇರ ಸಿನಿಮಾ ರಿಲೀಸ್ ಆಗಿತ್ತು, ಸಕ್ಸಸ್ ಆಯಿತು. ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು, ಸಕ್ಸಸ್ ಆಯಿತು. ಇದಾದ್ಮೇಲೆ 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸುದೀಪ್ ಅವರು ಮತ್ತೊಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇರುವಂತದ್ದು. ಬಹುತೇಕ ಪ್ರೇಮಲೋಕ ಕಾಲದಿಂದನೂ ಅಷ್ಟೇ ಡಿಸೆಂಬರ್ ತಿಂಗಳಲ್ಲಿ ಅದೊಂಥರ ಲಕ್ಕಿ ಮಂತ್ ಅಂತಾರೆ. ಅದೊಂದು ಮತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಅದೊಂದು ಲಕ್ಕಿ ಡೇ. ಈ ಎರಡು ಕನ್ನಡ ಚಿತ್ರರಂಗಕ್ಕೆ ಭಾಳ ಲಕ್ಕಿ ಇದೆ. ಡಿಸೆಂಬರ್ ಲಾಸ್ಟ್ ವೀಕ್ ಎಸ್ಪೆಷಲಿ ಮುಂಗಾರು ಮಳೆನೂ ಆವಾಗಲೇ ರಿಲೀಸ್ ಆಗಿದ್ದು ತುಂಬ ಸಿನಿಮಾಗಳು. ಸೊ ಅದೊಂದು ಲಕ್ಕಿ ಅಂತಾರೆ. ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಇದ್ರೆ ನೆಮ್ಮದಿಯಾಗಿರ್ಬೇಕಂತ ನಿಮ್ಗೆ ಅನ್ಸಿದ್ಯಾ ಜೀವನದಲ್ಲಿ? ಅದೇನು ಕಾಮೆಂಟ್ ಅದ್ರ ಬಗ್ಗೆ. ಈಗ ಅದನ್ನೆಲ್ಲ ಟ್ರೋಲ್ ಮಾಡೋಂಥದ್ದಲ್ಲ ಅಥವಾ ಅದ್ರ ಬಗ್ಗೆ ಮಾತಾಡೋಂಥದ್ದಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕಂದ್ರೆ, ಇಲ್ಲದೆ ಇದ್ದರೆ ಏನಾಗಬೇಕು ಪ್ರಶ್ನೆ ಬರುತ್ತಲ್ಲ ಅದರೊಳಗಡೆನೆ. ಹಾಗಾಗಿ ಅದೆಲ್ಲ ಏನಿಲ್ಲ, ಎಲ್ರಿಗೂ ಒಳ್ಳೇದಾಗಬೇಕು ಅಷ್ಟೇ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಸೈಮಾ ಅವಾರ್ಡ್ ಅಲ್ಲದೆ ರಾಷ್ಟ್ರ ಪ್ರಶಸ್ತಿ ಏನಿದೆ ಆದಷ್ಟು ಬೇಗ ನಿಮಗೆ ಸಿಗ್ಲಿ. ಮತ್ತೆ ನಾನೇ ಇಂಟರ್ವ್ಯೂ ಮಾಡ್ತೀನಿ. ರಾಷ್ಟ್ರ ಪ್ರಶಸ್ತಿ ಅಂತ ಯಾಕಂತಂದರೆ ಅದಕ್ಕೊಂದು ಮಹತ್ವದ ಪ್ರಶಸ್ತಿ. ನಾನು ಒಂದು ಮೀಡಿಯಾ ನೋಡ್ತಿದ್ದೆ, ಒಬ್ರು ಆ್ಯಂಕರ್ ಹಿಂಗೆ ಕೇಳ್ತಾ, ಸೈಮಾದಂಥ ಪ್ರತಿಷ್ಠಿತ ಪ್ರಶಸ್ತಿ ಬಂದಿದೆ, ನಿಮಗೆ ಏನು ಅನಿಸುತ್ತೆ ಅಂತ ಯಾರೋ ಕೇಳಿದ್ರಿ ಈಗ ಮೊನ್ನೆನೇ. ನಾನು ಇದ್ಯಾವ ಪ್ರತಿಷ್ಠಿತ ಪ್ರಶಸ್ತಿ ಯಾವುದು? ಪ್ರತಿಷ್ಠಿತ ಅಂದರೆ ಯಾವ ಅರ್ಥದಲ್ಲಿ ಹೇಳ್ತಾರೆ? ಪ್ರತಿಷ್ಠಿತ ಅಂದರೆ ಎಲ್ಲವೂ ಪ್ರತಿಷ್ಠಿತನೇ. ನಿಮ್ಮ ಕಣ್ಣಿಗೆ ಬೀಳದೇ ಇದ್ದರೆ ಅದು ಪ್ರತಿಷ್ಠಿತ ಅಲ್ವಾ ಅಂತ. ಕೆಲವು ಅವಾರ್ಡ್ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ. ಇದೇ ದುಬೈನಲ್ಲಿ ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾನೊಂದು HMC ಅಂತ ಒಂದು ಸಂಸ್ಥೆಯಿಂದ ದುಬೈ ಶೇಖಿಂದ ನಾನೊಂದು ಪ್ರಶಸ್ತಿ ತೊಗೊಂಬಂದೆ. ಶಾಂತಿಗಾಗಿ ಹಾಡು ಬರೆದಿದ್ದಂತ ನೀನೇ ರಾಮ ನೀನೇ ಶ್ಯಾಮ ಹಾಡಿಗೆ ಅಂತೇಳಿ ಪ್ರಶಸ್ತಿ ಕೊಟ್ಟರು. ಇದು ನಿಮ್ಮ ಕಣ್ಣಿಗೆ ಬೀಳಲ್ಲ, ನಾನು ಹೇಳ್ಕೊಳ್ಳೋದಿಲ್ಲ, ಅದು ಬೇರೆ ವಿಷಯ. ಸೊ ಅದು ಪ್ರತಿಷ್ಠಿತ ಅಲ್ವಾ? ಹೀಗೆಲ್ಲ ಬರುತ್ತೆ. ಎಲ್ಲ ಅವಾರ್ಡ್ಗೂ ಒಂದೇ ರೀತಿ ನಾವು ಗೌರವಿಸ್ಬೇಕು ಅಂತ ಹೇಳೋದು. ಎಲ್ಲವನ್ನು ಗೌರವಿಸೋಣ. ಭಾರತದ, ನಾನು ಯಾಕೆ ರಾಷ್ಟ್ರ ಪ್ರಶಸ್ತಿ ಅಂದರೆ, ಪ್ರಶಸ್ತಿಗಳು ನಮ್ಮನ್ನೇನು ಹಿಗ್ಗಿಸೋದು ಇಲ್ಲ, ಕುಗ್ಗಿಸೋದು ಇಲ್ಲ. ಅವು ಅದೇ ಅಷ್ಟೇ. ಅದಕ್ಕೊಂದು ಗೌರವ ಕೊಡಬೇಕು, ಗೌರವಿಸೋಣ. ಸರ್, ಆ ಯೋಗ್ಯತೆ ಯೋಗ ಎರಡೂ ಇದೆ, ಅದು ಸಿಗುತ್ತೆ ಬಿಡಿ ಸರ್. ಕನ್ನಡಿಗರ ಆಶೀರ್ವಾದ. ಇದಿಷ್ಟು ಸಾಹಿತಿ ಆಗಿರುವಂತಹ ವಿ ನಾಗೇಂದ್ರ ಪ್ರಸಾದ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.